ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನ ನಮ್ಮ ಜೊತೆ ಕಳೆದ 3.5-4 ದಶಕಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಖಾಂಡ್ಯ ಹೋಬಳಿಯಲ್ಲಿ 20 ವರ್ಷಗಳ ಕಾಲ 2 ದಶಕಗಳ ಕಾಲ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದವರು. ಹಾಗೆ 2 ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ, ಒಮ್ಮೆ ಉಪಾಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿ, ಹಾಗೆ ಕಳೆದ 2-3 ಬಾರಿಯೂ ಕೂಡ ಜಿಲ್ಲಾ ಪಂಚಾಯತ್ ಚುನಾವಣೆಯ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಕೂಡ ಕೆಟಗರಿ ಬಾರದ ಹಿನ್ನೆಲೆಯಲ್ಲಿ ಅವಕಾಶದಿಂದ ವಂಚಿತರಾಗಿ ನಂತರದಲ್ಲಿ ದಿನಗಳಲ್ಲೂ ಕೂಡ ನಿರಂತರವಾಗಿ ಪಕ್ಷದಲ್ಲಿ ತೊಡಗಿಸಿಕೊಳ್ಳುವುದರ ಜೊತೆಯಲ್ಲಿ ಪ್ರಸ್ತುತ ಜಿಲ್ಲಾ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಯುತ ಸೋಮೇಶ್ BN ನಮ್ಮ ಜೊತೆಯಿದ್ದಾರೆ. ಸೋಮೇಶ್ ಅವರ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಾ? ಅಭಿಷೇಕ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಾನು ಚೆನ್ನಾಗಿದ್ದೀನಿ. ಓಕೆ, ಸೋಮೇಶ್ ಅವರೇ, ಮೊದಲನೇದಾಗಿ ಒಂದು 4 ದಶಕದಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಸಿಕೊಂಡಿರುವಂತದ್ದು, ಹೋಬಳಿ ಅಧ್ಯಕ್ಷರಾಗಿಯೂ ಕೂಡ ಈ ಹಿಂದೆ 20 ವರ್ಷಗಳ ಕಾಲ ನೀವು ಸೇವೆಯನ್ನು ಸಲ್ಲಿಸಿದ್ರಿ. 20 ವರ್ಷಗಳ ಕಾಲ ನಿಮ್ಮ ಒಂದು ಖಾಂಡ್ಯ ಹೋಬಳಿಯಲ್ಲಿ ನಿಮ್ಮ ಪಕ್ಷ ಸಂಘಟನೆಯ ದಿನಗಳನ್ನ ಮೆಲುಕು ಹಾಕಿದ್ರೆ ಹೇಗೆ ಅನ್ಸುತ್ತೆ? ನನಗೆ ಸುಮಾರು ನನ್ನ ರಾಜಕೀಯ ಜೀವನ ಸ್ಟಾರ್ಟ್ ಆಗಿದ್ದು 1990ರ ದಶಕದಲ್ಲಿ. ನಾನು ಶಗೀರ್ ಅಹಮದ್ ಅವರ ಕಾಲದಲ್ಲಿ ಚಿಕ್ಕಮಗಳೂರು ಕಾಂಗ್ರೆಸ್ನಲ್ಲಿ ಎಂಟ್ರಾದೆ. ಎಂಟ್ರಾದಲ್ಲಿಂದ ನನ್ನ ಸೈದ್ಧಾಂತಿಕ ನಿಲುವು ಜಾತ್ಯತೀತ ರಾಷ್ಟ್ರದಲ್ಲಿ ಜಾತಿವಾದಿಗಳ ಜೊತೆ ಇರಬಾರ್ದು, ಜಾತ್ಯತೀತ ರಾಷ್ಟ್ರದಲ್ಲಿ ಇರಬೇಕು ಅನ್ನೋ ಮನೋಭಾವನೆಯಲ್ಲಿ ಸರಿಯಾದ ವೇದಿಕೆ ಸಿಕ್ತು ಅಂತ ಆ ದಿನಗಳಲ್ಲಿ ನಾನು ವಿದ್ಯಾರ್ಥಿ ಜೀವನವನ್ನು ಬಿಟ್ಟು ಮನೆಗೆ ಬಂದ ನಂತರ ನಾನೊಬ್ಬ ಸಣ್ಣ ರೈತ ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿ ಆಗಿದ್ದರಿಂದ ನನ್ನಲ್ಲಿ ಮೊದಲೇ ಇತ್ತು ನಾನು ಯಾವ ಕ್ಷೇತ್ರ ಆರಿಸ್ಕೋಬೇಕು ಅಂತ. ಆದರೆ ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದಾಗ ನನ್ನಲ್ಲಿ ಕೆಲವು ಆಲೋಚನೆಗಳಿತ್ತು. ಅದಕ್ಕೆ ಸರಿಯಾದ ವೇದಿಕೆ ಕಾಂಗ್ರೆಸ್ ಪಕ್ಷ ಅಂತ ನಾನು ಭಾವಿಸಿ ಶಗೀರ್ ಅಹಮದ್ ಅವರ ಕಾಲದಲ್ಲಿ ಕಾಂಗ್ರೆಸ್ಸಿಗೆ ಒಂದು ಮೆಟ್ಲನ್ನ ಕಾಲು ಇಟ್ಟೆ. ಆ ದಿನಗಳ ನಂತರ ಸುಮಾರು 10 ವರ್ಷ ಶಗೀರ್ ಅಹಮದ್ ಅವರ ಜೊತೆ ನಿರಂತರ ಒಡನಾಟದಲ್ಲಿ ರಾಜಕೀಯ ಕ್ಷೇತ್ರವನ್ನ ಸಾಧ್ಯವಾದಷ್ಟು ಅನುಭವವನ್ನು ಅವರ ಮುಖಾಂತರ ಪಡೆದುಕೊಂಡೆ ನಾನು. ಅಂತ ಸಂದರ್ಭದಲ್ಲಿ ಕ್ಷೇತ್ರ ವಿಂಗಡಣೆ ಆಯಿತು. ಶಗೀರ್ ಅಹಮದ್ ಕಾಲ ನಂತರ ಖಾಂಡ್ಯ ಹೋಬಳಿ ಶೃಂಗೇರಿ ಕ್ಷೇತ್ರಕ್ಕೆ ಸೇರ್ಕೊಂಡು 2008ರಲ್ಲಿ ಶೃಂಗೇರಿ ಕ್ಷೇತ್ರ ಖಾಂಡ್ಯ ಹೋಬಳಿಗೆ ಮರ್ಜ್ ಆದ ಸಂದರ್ಭದಲ್ಲಿ ನಾನು ಒಂದು ಎಲೆಕ್ಷನ್ ಶಗೀರ್ ಅಹಮದ್ ವರ್ಸಸ್ CT ರವಿ ಅವರ ಎಲೆಕ್ಷನ್ ನಾನು ಅವ್ರ ಜೊತೆ ಓಡಾಡಬೇಕಾಯಿತು. ಅತ್ಯಂತ ಯಶಸ್ವಿಯಾಗಿ ರಾಜಕೀಯ ಎಲೆಕ್ಷನ್ ಮಾಡಿದ್ವಿ. ಕಾರಣದಿಂದ ಶಗೀರ್ ಅಹಮದ್ ಅವರು ಆ ಎಲೆಕ್ಷನ್ ಸೋತು ಕ್ಷೇತ್ರ ವಿಂಗಡಣೆ ಆಯಿತು. ಆವಾಗ ನಾವು ಖಾಂಡ್ಯ ಕ್ಷೇತ್ರಕ್ಕೆ ಎಂಟ್ರಾದ್ವಿ. ಆ ಹೊಸ ದಿನಗಳಲ್ಲಿ DB ಚಂದ್ರೇಗೌಡರು ಅತ್ಯಂತ ಹಿರಿಯ ಮುತ್ಸದಿ, ಅವರ ನೆರಳಿನಲ್ಲಿ ನಾವು ಕೆಲಸ ಮಾಡೋದಕ್ಕೆ ನಾವು ಆವಾಗ ಯುವಕರಾಗಿದ್ವಿ. ತುಂಬಾ ಶ್ರದ್ಧೆಯಿಂದ ರಾಜಕೀಯ ಕ್ಷೇತ್ರಕ್ಕೆ ಇರ್ತಕ್ಕಂಥ ಗೌರವವನ್ನ ಆ ದಿನಗಳಲ್ಲಿ ಕಣ್ಣಾರೆ ಕಂಡ್ವಿ. ಅಂದ್ರೆ ಈಗ ನಿಮ್ಮ ಮತ್ತು DB ಚಂದ್ರೇಗೌಡ ಅಂತ ಬಂದು ನಮ್ಮ ಕರ್ನಾಟಕ ರಾಜಕಾರಣದಲ್ಲಿ ಅತ್ಯಂತ ಹಿರಿಯ ಮುತ್ಸದಿಗಳಲ್ಲಿ ಒಬ್ಬರಾದಂತವರು, ಅತ್ಯಂತ ಯಶಸ್ವಿ ರಾಜಕಾರಣಿ ಕೂಡ DB ಚಂದ್ರೇಗೌಡರು. ಅವರು ಮತ್ತು ನಿಮ್ಮ ನಡುವಿನ ಒಂದು ಒಡನಾಟ ಯಾವ ರೀತಿ? ಒಡನಾಟ ಅಂದ್ರೆ ನಾವು ಅವರು ರಾಜಕೀಯ ವ್ಯಕ್ತಿಯಾಗಿ ನನ್ನೊಬ್ಬ ಕಾರ್ಯಕರ್ತನಾಗಿ ನೋಡ್ಲಿಲ್ಲ. ರಾಜಕೀಯ ಎಲೆಕ್ಷನ್ ಸ್ಟಾರ್ಟ್ ಆದಾಗಲಿಂದಲೂ ಸಹ DB ಚಂದ್ರೇಗೌಡರು ನನ್ನನ್ನ ಒಬ್ಬ ಮಗನಾಗಿ ಒಬ್ಬ ಉತ್ತಮ ಭವಿಷ್ಯದ ರಾಜಕಾರಣಿಯಾಗಿ ನಿರೂಪಿಸ್ತೀನಿ ಅನ್ನೋ ಒಂದು ಮಾತನ್ನು ಸಹ ಅವರು ಹೇಳಿದ್ರು. ಆದರೆ ನಮಗೆ ಉತ್ತಮ ರಾಜಕಾರಣಿ ಅಂದ್ರೇನು ಅಥವಾ ಸಾಧಾರಣ ರಾಜಕಾರಣಿ ಅಂದ್ರೇನು ಅನ್ನೋ ಒಂದು ಜ್ಞಾಪಕ ಶಕ್ತಿ ಇರಲಿಲ್ಲ. ಆದರೆ ಆ ಮಾತಿನ ಅರ್ಥ ಸುಮಾರು 15-20 ವರ್ಷ ಕಳೆದ ಮೇಲೆ ಅಂಥ ರಾಜಕಾರಣಿಗಳ ಜೊತೆ ರಾಜಕೀಯ ಮಾಡಿದರೆ ನಿರಂತರ ಒಬ್ಬ ಕಾರ್ಯಕರ್ತನಿಗೆ ಭವಿಷ್ಯ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನೀವು ಈಗ ಸತತವಾಗಿ ಖಾಂಡ್ಯ ಹೋಬಳಿಯಲ್ಲಿ ಹೋಬಳಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡೋದು ಮಾಡಿದ್ರೆ ಇದನ್ನ ಕಾರ್ಯಕರ್ತರಾಗಿರುವುದು ಮುಖಂಡರುಗಳನ್ನ ಯಾವ ರೀತಿಯಲ್ಲಿ ನೀವು ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದೀರಿ? ನಾನು ಸುಮಾರು ಹಿಂದೆ ರಾಯಪ್ಪಗೌಡರು ಮತ್ತು ಮುಕ್ತಿಯಾರ್ ಅಹಮದ್ ಮತ್ತೆ UC ಗೋಪಾಲ್ ಗೌಡರು ಇಂಥ ಘಟಾನುಘಟಿಗಳು ಅಧ್ಯಕ್ಷರಾಗಿ ಹೋದಂಥ ಜಾಗ. ಕಾಂಗ್ರೆಸ್ಸಿಗೆ ಆ ದಿನದಲ್ಲಿ ಸ್ವಲ್ಪ ಹಿನ್ನಡೆ ಆದಂಥ ಕಾಲ. ಕಾಂಗ್ರೆಸ್ ಅಂದ್ರೆ ಜನ ಹೆದರ್ತಾ ಇದ್ದಂಥ ಕಾಲ. ಯಾರೂ ಸಹ ಆ ಸ್ಥಾನವನ್ನು ವಹಿಸಿಕೊಳ್ಳಲಿಕ್ಕೆ ಧೈರ್ಯ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಶಗೀರ್ ಅಹಮದ್ ಅವರು ನನ್ನನ್ನು ಬಲಾತ್ಕಾರದಲ್ಲಿ ಖಾಂಡ್ಯ ಹೋಬಳಿ ನೇತೃತ್ವವನ್ನು ನೀನು ಮಾಡಲೇಬೇಕು, ನಿನಗೆ ಉತ್ತಮ ಭವಿಷ್ಯ ಇದೆ. ಆ ಚಾಕಚಕ್ಯದ ನನ್ನಲ್ಲಿ ಏನು ಗುರುತಿಸಿದರೂ ಗೊತ್ತಿಲ್ಲ ನನಗೆ. ಆದರೆ ಅವರ ಆಶೀರ್ವಾದದಿಂದ ಖಾಂಡ್ಯ ಹೋಬಳಿಯ ಒಂದು ಅಧ್ಯಕ್ಷಗಿರಿಯನ್ನು ನಾನು
ಒಪ್ಕೋಬೇಕಾಯಿತು. ಶಗಿರಾಮದರವರು ಸ್ವಂತ ಖರ್ಚಲ್ಲಿ ನಮ್ಮನ್ನು ನವದೆಹಲಿಯವರಿಗೆ ಕರ್ಕೊಂಡು ಹೋಗಿದ್ರು. ನಾನು ಮತ್ತು ಜೈಶೀಲು ಹಾಗೂ ಎಚ್ ಎನ್ ಶ್ರೀಧರ್ ಗೌಡರು ಮತ್ತು ಎಸ್ ಪೇಟೆ ಸತೀಶ್ 4 ಜನನು ಡೆಲ್ಲಿ ಪ್ರವಾಸಕ್ಕೆ ಕರ್ಕೊಂಡು ಹೋಗಿ ಡೆಲ್ಲಿಯಲ್ಲಿ ಅಜ್ಮೇರ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು. ಆ ದೇವಸ್ಥಾನದಲ್ಲಿ ಕೂರಿಸ್ಕೊಂಡು ಈ ದೇವರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಇಲ್ಲೊಂದು ಭವಿಷ್ಯ ಇದೆ, ಕಾಂಡ್ಯ ಹೋಬಳಿಯಲ್ಲಿ ನೀವು ಅಧ್ಯಕ್ಷಗಿರಿ ಮಾಡು, ಮುಂದಿನ ದಿನಗಳಲ್ಲಿ ಯಶಸ್ಸು ತಾನಾಗೆ ಬರುತ್ತೆ ಅಂತ ಹೇಳಿದ್ರು. ನಾನು ಅಲ್ಲಿ ಒಪ್ಪಿ ಬಂದು ಆ ಸ್ಥಾನವನ್ನ ಕಾಂಡ್ಯದಲ್ಲಿ ವಹಿಸ್ಕೊಂಡೆ. ಅಂದ್ರೆ ನಾನು ಒಂದು 2-3 ವರ್ಷ ಮಾಡೋಣ, ನಂತರ ಯಾರಿಗಾದ್ರು ಬಿಟ್ಕೊಡೋಣ ಅಂತ ಬಂದಂತ ಸಂದರ್ಭದಲ್ಲಿ ಹಿರಿಯ ರಾಜಕಾರಣಿಗಳನ್ನೆಲ್ಲ ಪ್ರತಿಯೊಬ್ಬರ ಮನೆಗೂ ಹೋಗಿ ಅವರ ಮನಸ್ಸಲ್ಲಿ ಏನಿದೆ, ಅವರ ಭಾವನೆಗಳೇನಿದೆ ಅರ್ಥ ಮಾಡ್ಕೊಂಡ್ವಿ. ನನಗೆ ಸರಿಯಾದ ಒಂದು ಟೀಮ್ ಸಿಕ್ತು. ಆವಾಗ ಕಾಂಡ್ಯ ಹೋಬಳಿನಲ್ಲಿ ಕಾಂಗ್ರೆಸ್ಸಿನ ಕಟ್ಟಡಗಳಾಗಿ ಎಂ ಎ ಸತೀಶ್, ಗುರುಮೂರ್ತಿ, ಎಸ್ ಪೇಟೆ ಸತೀಶ್, ಜೈಶೀಲು, ಚಂದ್ರೇಗೌಡರು, ಈ ತರ ಒಂದು ಒಳ್ಳೆ ಟೀಮ್ ನನಗೆ ಸಿಕ್ತು. ಅವ್ರ ಮುಖಾಂತರ ಇಡೀ ಕಾಂಡ್ಯ ಹೋಬಳಿಯಲ್ಲಿ ಒಂದು ಎಲೆಕ್ಷನ್ MLA ಅವರಿಗಿಂತ ಮನೆ ಮಾತಾಡ್ಬಿಟ್ಟೆ ನಾನು. ಸೋಮೇಶ್ ಅಂದ್ರೆ ಯಾರು ನನ್ನ ಗುರುತನ್ನ ಕಾಂಡ್ಯ ಹೋಬಳಿಯಲ್ಲಿ ಅಚ್ಚುವತ್ತಿ ಹೊರಗಡೆ ಬಂದೆ. ಆ ವಿಶ್ವಾಸದ ಮೇಲೆ ರಾಜೇಗೌಡರು ಅಲ್ಪ ಅಂತರದಲ್ಲಿ ಸೋತರು. 2013 ಹೊಸ ಮುಖವಾಗಿ ಬಂದರು ರಾಜೇಗೌಡರು. ಅವರ ಪರಿಚಯ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಇರಲಿಲ್ಲ. ಆದರೂ ಸಹ ರಾಜೇಗೌಡರ ಹೋರಾಟದಲ್ಲಿ ಅಲ್ಪ ಮತದಲ್ಲಿ ಜೀವರಾಜ ಉಡುಪಾರಿ ಮಂತ್ರಿ ಆದಂತಹ ಅವರ ವ್ಯಕ್ತಿಯ ಮುಂದೆ ರಾಜೇಗೌಡರು ಅವತ್ತಿನ ದಿನಗಳಲ್ಲಿ ಏನೂ ಕ್ಯಾಂಡಿಡೇಟ್ ಆಗಿರಲಿಲ್ಲ. ಆದರೂ ಸಹ ಯಶಸ್ವಿ ಹೋರಾಟ ಮಾಡಿ ಅವರು ಕೂದಲೆಳೆ ಹಂತದಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು. ಆದರೂ ನಾವು ಯಾರು ಜೊತೆಗೇಡಲಿಲ್ಲ. ನಾವು ನಿರಂತರ ಹೋರಾಟ ಮತ್ತೆ ಮಾಡಿದ್ವಿ. ಸೋತ ದಿನದಿಂದಲೂ ಸಹ 24/7 ಹಾಗೆ ನಾವು 24 ಗಂಟೆ ನಾವು ರಾಜೇಗೌಡರು ಇರ್ಬೋದು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದ್ವಿ. ಕಾಂಡ್ಯದಿಂದ ಹರಿಹರಪುರ ಇದರವರೆಗೆ ಒಂದು ಪಾದಯಾತ್ರೆ ಮಾಡಿದ್ವಿ. ಕಾಂಗ್ರೆಸ್ ಅಂದ್ರೆ ಜನನೇ ಬರ್ತಿರ್ಲಿಲ್ಲ. ಜೀವರಾಜ್ ಅವರ ಮತ್ತೆ ಮಂತ್ರಿ ಆಗಿಬಿಟ್ರು. ಎಲ್ಲರೂ ಕಾಂಗ್ರೆಸ್ ಅಂತ ಹೇಳಕ್ಕೆ ಹೆದರಿಕೆ ಆಗ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಡಾಕ್ಟರ್ ವಂಶಮಂತ್ರಿ ಅವರು ಬ್ಲಾಕ್ ಅಧ್ಯಕ್ಷರಾಗಿದ್ರು. ಅವ್ರನ್ನೆಲ್ಲ ಗುರುತಿಸಿ ನನ್ನ ಏನ್ ತಂಡ ಇತ್ತು ಅಲ್ಲಿಂದ ಪಾದಯಾತ್ರೆಯನ್ನ ಮಾಡಿದ್ವಿ. ಆ ಪಾದಯಾತ್ರೆ ಶುರುವಾಗಬೇಕಾದ್ರೆ 4 ಜನ ಸ್ಟಾರ್ಟ್ ಆಗಿದ್ದು ಮುಗಿಬೇಕಾದ್ರೆ 5,000 ಜನ ಎಂಡ್ ಮಾಡಿದ್ವಿ. ಕಾಂಗ್ರೆಸ್ ಏನು ನೆಲೆ ಇದೆ ಅನ್ನೋದನ್ನ ನಾವು ಆ ಪಾದಯಾತ್ರೆ ಕಟ್ಕೊಂಡ್ವಿ. ಸರ್, ಅದೇ ರೀತಿಯಲ್ಲಿ ನಂತರದಲ್ಲಿ ಅದಕ್ಕೂ ಮೊದಲು ನಾವು ಮೆಲ್ಕಾಟ್ ಮಾಡಿದ್ರೆ ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿ, ಮಂಡಳ ಪಂಚಾಯತ್ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ರಿ. ಬಹುಶಃ ನೀವು ರಾಜಕೀಯ ಜೀವನದ ಪ್ರಾರಂಭಿಕ ಹಂತದಲ್ಲಿ ಆ ಒಂದು ದಿನಗಳನ್ನ ನೀವು 1-2 ನಿಮಿಷ ಮೆಲ್ಕಾಟ್ ಮಾಡಿದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ, ಮಂಡಲ ಪಂಚಾಯತಿ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆ ಕೊಡುಗೆಗಳನ್ನ ಜನ ಈಗಲೂ ಮೆಲ್ಕಾಕ್ತಾರ ಅಥವಾ ಈಗಲೂ ನೆನಪು ಮಾಡ್ಕೊಳ್ತಾರ ಅಂತ ಅನ್ಸುತ್ತೆ ನಿಮಗೆ? ನಾನು ತಮಗೆ ಒಂದು ವಿಚಾರವನ್ನು ಮುಂಚೆ ಹೇಳಿದೆ. ನಾನು ಒಂದು ಸಿದ್ಧಾಂತದ ಮೇಲೆ ರಾಜಕಾರಣಕ್ಕೆ ಬಂದೆ. ಸಿದ್ಧಾಂತ ಏನಂತ ಹೇಳಿದ್ರೆ, ಮಂಡಲ ಪಂಚಾಯಿತಿ ಪ್ರಥಮ ಬಾರಿಗೆ ನಜೀರ್ ಸಾಹೇಬ್ರನ್ನ ನೆನಪು ಮಾಡಬೇಕಾಗ್ತದೆ. ಅವರೆಲ್ಲ ಬೋರ್ವೆಲ್ ಗಿರ್ವೆಲ್ ತಂದಂತ ಒಂದು ಸಂದರ್ಭ. ಸಾರ್ವಜನಿಕರಿಗೆ ಕುಡಿಯ ನೀರು ಕೊಡೋದ್ರ ಬಗ್ಗೆ ರಾಜ್ಯಾದ್ಯಂತ ಮನೆ ಮಾತಾಗಿದ್ದಂತ ಒಂದು ನಜೀರ್ ಸಾಹೇಬ್ರ ವಿಚಾರಧಾರೆಗಳು ಹೊರಗೆ ಬರ್ತಾ ಇತ್ತು. ಅಂತ ಸಮಯದಲ್ಲಿ ನಾನು ಗ್ರಾಮ ಪಂಚಾಯಿತಿ ಮತ್ತು ಇದು ಅದಕ್ಕಿಂತ ಮುಂಚೆ ಇದಕ್ಕೆ ಮೌತಿ ಮಂಡಲ್ ಪಂಚಾಯತ್ಗೆ ನಾನು ಮೆಂಬರ್ ಆದೆ. ಮೆಂಬರ್ ಆದ ಉದ್ದೇಶನೇ ಅಷ್ಟು, ಸ್ವಚ್ಛ ಆಡಳಿತ ರಾಜಕಾರಣ ಬೇಕು. ರಾಜಕೀಯದಲ್ಲಿ ಈ ಭ್ರಷ್ಟಾಚಾರ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಗ್ರಾಮ ಪಂಚಾಯತಿ ಬಂದಂತ ಸಂದರ್ಭದಲ್ಲಿ ನಾನೂ ಸಹ 20 ರೂಪಾಯಿಯನ್ನ ಸಿಟ್ಟಿಂಗ್ ಫೀಸ್ ಕೊಡೋದು. ಆವಾಗ ಒಂದು ತಿಂಗಳಿಗೆ ನಾವು ಮೀಟಿಂಗ್ ಹೋದ್ರೆ 20 ರೂಪಾಯಿ ಸಿಟ್ಟಿಂಗ್ ಫೀಸ್ ಕೊಡೋದು. ಆವಾಗ 20 ರೂಪಾಯಿಗೆ 10-15 ಕಾಫಿ ಬರ್ತಿತ್ತು, 15-20 ಕಾಫಿ ಬರ್ತಿತ್ತು. ಗ್ರಾಮ ಪಂಚಾಯತಿ ಮೀಟಿಂಗ್ ನಲ್ಲಿ ನಮ್ ಸಿಟ್ಟಿಂಗ್ ಫೀಸ್ ಅನ್ನ ಕಾಫಿ ಕುಡಿಸಿ ಬರ್ತಿದ್ವಿ. ಆದ್ರೆ ಅಷ್ಟು ದೊಡ್ಡ ದಾನಿಗಳಲ್ಲ, ಅಷ್ಟು ದೊಡ್ಡ ಶ್ರೀಮಂತರು ನಾನಲ್ಲ. ಆದ್ರೆ ಮನಸ್ಥಿತಿ ರಾಜಕೀಯದಲ್ಲಿ ಈಗ ಶುದ್ಧ ಹಸಿರಿರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಗೆ ಅಷ್ಟೇ, ಮತ್ತಿನ್ನೇನಿಲ್ಲ. ಮಹಾತ್ಮ ಗಾಂಧಿ ಇತಿಹಾಸಗಳನ್ನು ಓದ್ತೀವಿ, ಆದರ್ಶ ಪುರುಷರುಗಳನ್ನ ಪ್ರತಿದಿನ ನೋಡ್ತೀವಿ. ಆದ್ರೆ ನಮ್ಮ ಜೀವನದಲ್ಲಿ ನಾವ್ಯಾಕೆ ಅಳವಡಿಸ್ಕೋಬಾರ್ದು ಅಂತ ಹೇಳಿ ಆದಂತ ವಿಚಾರಗಳನ್ನು ನಾನು ಮನಗಂಡು ಗ್ರಾಮ ಪಂಚಾಯತಿನಲ್ಲಿ ಆ ತರವಾದ ನಡವಳಿಕೆಯನ್ನು ನಾನು ಮಾಡ್ಕೊ ಬಂದೆ. ವರ್ಷದಲ್ಲಿ ಗ್ರಾಮ ಪಂಚಾಯತಿ 2 ಲಕ್ಷ ರೂಪಾಯಿ ಅನುದಾನ ಬರ್ತಿತ್ತು. 1 ಲಕ್ಷ ರೂಪಾಯಿಯನ್ನ
ವೇತನಕ್ಕೆ, ಕರೆಂಟ್ ಬಿಲ್ಲಿಗೆ ಮತ್ತು ಇತರೆ ಖರ್ಚಿಗೆ ತೆಗಿತಿದ್ರು. ಡೆವಲಪ್ಮೆಂಟ್ಗೆ ನಾವು 7 ಜನ ಇದ್ದಂತ ಗ್ರಾಮ ಪಂಚಾಯತಿನಲ್ಲಿ 1 ಲಕ್ಷ ಕೊಡೋದು. ನಮಗೆ 15,000 ರೂಪಾಯಿ ಒಬ್ಬರಿಗೆ ಬರ್ತಾ ಇತ್ತು ಅನುದಾನ. 15,000 ರೂಪಾಯಿಗಳಲ್ಲಿ ನಾವು ಸಂಪೂರ್ಣ ಕೆಲಸ ಮಾಡಬೇಕಿತ್ತು. ಅಂತ ಸಂದರ್ಭದಲ್ಲೂ ನಾನು ಒಂದು 3-4 ಕೆಲಸಗಳನ್ನು ಮಾಡಿದ್ದು ಇವತ್ತಿಗೂ ಸಹ ಆ ಜಾಗದಲ್ಲಿ ಗುರುತಿದೆ. ಒಂದು ಅಂಥ ಕಾಲದಲ್ಲಿ ಪಂಚಾಯತಿ ಬಿಲ್ಡಿಂಗ್ ಸ್ಥಳೀಯ ಪಂಚಾಯತಿ ಕಟ್ಟಲಿಕ್ಕೆ ಸ್ಥಳೀಯರ ಸಹಕಾರದಿಂದ ಮಾಡಬಂದೆ. ಇವತ್ತು ಸಹ ಯಾರ ಮನೇಲಿ ಹೋದ್ರು ಸೋಮೇಶ್ವರನ ಅಂತಾರೆ. ಅದೊಂದು ಉಳಿಸಿದ್ದೀನಿ. ಅದು ನನಗೆ ಸಮಾಧಾನ. ಅವತ್ತಿನಿಂದ ಇವತ್ತಿನವರೆಗೂ ರಾಜಕೀಯದಲ್ಲಿ ನನ್ನ ವಿರೋಧ ಭ್ರಷ್ಟಾಚಾರ. ಯಾವುದೇ ಜಾತಿಗಾಗಲಿ, ಯಾವುದೇ ಸಂಸ್ಥೆಗಾಗಲಿ, ಯಾವುದೇ ಆಟಿಟ್ಯೂಡಿಗೆ ನನ್ನ ವಿರೋಧ ಇಲ್ಲ. ಭ್ರಷ್ಟಾಚಾರ ವಿರೋಧಿಯಾಗಿರಬೇಕು. ಸಂವಿಧಾನಾತ್ಮಕವಾಗಿ ನಮ್ಮ ದೇಶದ ಹಿಂದಿನವರು ಪೂರ್ವಜರು ಏನು ಒಂದು ಬೇಸನ್ ಮಾಡಿ ಹೋಗಿದ್ದಾರೆ ಅದರಂತೆ ನಮ್ಮ ದೇಶ ಅಂದ್ರೆ ಮುಂದಿನ ಪೀಳಿಗೆಯನ್ನು ಯಶಸ್ವಿಯಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಅದರ ಮೇಲೆ ರಾಜಕಾರಣ ಅಂತ ಬಂದಿರಲ್ಲ ಸರ್. ಅದೇ ರೀತಿಯಲ್ಲಿ ನೀವು ಈಗ ನನಗೆ ತಿಳಿದ ಮಟ್ಟಿಗೆ ಆ ಗ್ರಾಮ ಪಂಚಾಯತಿ ಹೋಬಳಿ ಅಧ್ಯಕ್ಷರಾಗಿ ಇದರಾದ ಸಂದರ್ಭದಲ್ಲಿ ಕೂಡ ನೀವು ಜಿಲ್ಲಾ ಪಂಚಾಯತಿ ಪ್ರಬಲ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರಿ. 3 ಚುನಾವಣೆಗಳು ಕೂಡಿತು. 3 ಚುನಾವಣೆಗಳು ಕೂಡ ನಿಮ್ಮ ದುರದೃಷ್ಟ ಏನೋ ಗೊತ್ತಿಲ್ಲ, ಬಹುಶಃ ಅದು ಕೆಟಗರಿನೇ ಬಂದಿಲ್ಲ. ಜನರಲ್ ಕೆಟಗರಿ ಬಂದಿಲ್ಲ, ಬೇರೆ ಬೇರೆ ಕೆಟಗರಿಗಳು ಕೂಡ ಅಲ್ಲಿ ಬರುತ್ತೆ. ಆದ್ರೆ ಇದು ಒಂದು ಸರ್ವೇ ಸಾಮಾನ್ಯವಾಗಿ ನೀವು ಕೂಡ ಅದರಿಂದ ಯಾವ ತರ ಬೇಜಾರಾಗಿತ್ತು, ನನಗೆ ಹೌದು ಕೆಟಗರಿ ಬರ್ತಾ ಇಲ್ಲ, ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನನಗೆ ಹೋಗುವ ಅವಕಾಶ ಸಿಕ್ಕಿಲ್ಲ ಅನ್ನುವ ನೋವು ಯಾವತ್ತಾದ್ರೂ ನಿಮಗೆ ಕಾಡಿದ್ಯಾ? ನಾನು ಸರಿಸುಮಾರು ರಾಜೇಗೌಡರು ಸೋತಂತ ಸಂದರ್ಭದಲ್ಲಿ ನಾವು ಯಾವುದೇ ಆ ಸಂದರ್ಭದಲ್ಲೂ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಆಯಿತು. ಅವತ್ತು ಸಹ ನಾವು ಯಾವುದೇ ನಿರೀಕ್ಷೆ ಇಟ್ಕೊಂಡಿರಲಿಲ್ಲ ಜಿಲ್ಲಾ ಪಂಚಾಯತಿಗೆ. ಪ್ರತಿ ಬಾರಿನೂ ರಾಜೇಗೌಡರು ಮಾತ್ರ ನನಗೆ ಹುರಿದುಂಬಿಸಿದ್ದಾರೆ. ಅವರ ನೇತೃತ್ವದಲ್ಲಿ ನಾವು ಕೆಲಸ ಮಾಡೋದಕ್ಕೆ ಭಾರಿ ಖುಷಿ ಆಗಿರ್ತದೆ. ಯಾವುದೇ ಇದಿಲ್ಲ, ಅವರಿಗೆ ನಿಷ್ಕಳಂಕವಾಗಿ ಶಾಂತ ಸ್ವಭಾವದಿಂದ ಯಾವುದೇ ಒಬ್ಬ ರಾಜಕಾರಣಿ ಬೆಳೆಸೋದಕ್ಕೆ ಏನು ಗುಣ ಅನಿಸ್ತೋ ಆ ಗುಣ ರಾಜೇಗೌಡರಿಗೆ. ಅದನ್ನೆಲ್ಲ ಅರ್ಥಕೊಂಡಿದ್ವಿ ನಾವು. ಯಾವತ್ತೋ ಬಿಡಿ ರಾಜನ ನಾವು ಜಿಲ್ಲಾ ಪಂಚಾಯತಿಗೆ ಬರೋದು ಮುಂದಿನ ದಿನ ನೀವು ಫಸ್ಟ್ MLA ಆಗಬೇಕು, ಇದೇ ನಮ್ಮ ಗುರಿ ಅಂತ ಹೇಳಿ ಹೋರಾಟ ಮಾಡೋ ಸಂದರ್ಭದಲ್ಲಿ ರಾಜೇಗೌಡರು ಇಲ್ಲ, ಜಿಲ್ಲಾ ಪಂಚಾಯತಿ ನಾನು ಸಹ ಹೋಗ್ಬೋದಿದ್ದೀನಿ, MLA ನಾನೇನು ಹೋಗಿಲ್ಲ, MLA ಏನ್ ಟೇಸ್ಟ್ ಇದೆಯೋ ನನಗೆ ಗೊತ್ತಿಲ್ಲ, ಜಿಲ್ಲಾ ಪಂಚಾಯತಿನಲ್ಲಿ ಇರ್ತಕ್ಕಂಥ ಗೌರವ ಅದು ಅಷ್ಟು ಒಂದು ಪಂಚಾಯತ್ ರಾಜ್ ವ್ಯವಸ್ಥೆನಲ್ಲಿದೆ. ಒಳ್ಳೆ ಕೆಲಸನೂ ಮಾಡಬಹುದು, ಸಾರ್ವಜನಿಕರ ಹತ್ರ ಆಗಬಹುದು, ನೀವು ನಿಮ್ಮ ಮನಸ್ಥಿತಿಗೆ ಹೊಂದಬಹುದು ಅಂತ ಕಾಣುತ್ತೆ. ನೀವು ಇರಲೇಬೇಕು ಅಂತ ರಾಜೇಗೌಡರು ನನ್ನಲ್ಲಿ ಕೆಲವು ಅಂತರಂಗದಲ್ಲಿ ಕೆಲವು ಆಸೆಗಳನ್ನ ಹುಟ್ಟು ಹಾಕಿದಂತ ರಾಜೇಗೌಡರು. ಆಸೆ ಏನಾಯ್ತು ಅಂತ ಹೇಳಿದ್ರೆ 2ನೇ ಎಲೆಕ್ಷನ್ ಅವರು ಗೆದ್ದಂತ ಸಂದರ್ಭದಲ್ಲೂ ಸಹ ನಾವು ಪ್ರಯತ್ನ ಪಟ್ವಿ. ಏನು ಜಿಲ್ಲಾ ಪಂಚಾಯತಿ ಈ ಸರಿ ಜನರಲ್ ಬರುತ್ತೆ ಅಂತ. ಅದೃಷ್ಟವಶಾತ್ ಜನರಲ್ ಲೇಡಿ ಆಯ್ತು. ಅನಂತರ ಮತ್ತೆ ಬಂತು, ಮತ್ತೆ SC ಆಯ್ತು. 4ನೇ ಬಾರಿನೂ ಲೇಡಿ ಜನರಲ್ ಬಂದ್ಬಿಡ್ತು. ಹಾಗಾಗಿ ನಾನು 15-20 ವರ್ಷ ಜಿಲ್ಲಾ ಪಂಚಾಯತಿಯನ್ನ ಮೆಟ್ಲನ್ನ ಮುಟ್ಟಕ್ಕೆ ಆಗಲಿಲ್ಲ, ಮಾತನ್ನೇ ಮುಟ್ಟಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಈಗ ಈ ವರ್ಷ ಒಂದು ಚರ್ಚೆ ಆಗ್ತಿರುವಂತೆ ಈ ವರ್ಷ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುವ ಎಲ್ಲ ಸ್ವಾರ್ಥಗಳಿರುವಂತದ್ದು. ಈ ಬಾರಿ ಕಾಂಡೆ ಹೋಗ್ಲಿಕ್ಕೆ ಜನರಲ್ ಬರುತ್ತೆ, ಸಾಮಾನ್ಯ ಕೆಟಗರಿ ಬರುತ್ತೆ ಅನ್ನೋ ಒಂದು ಎಲ್ಲ ಕಡೆ ಕೂಡ ಚರ್ಚೆ ಆಗ್ತಿರುವಂತದ್ದು. ಈ ಬಾರಿ ಸಾಮಾನ್ಯ ಕೆಟಗರಿಯಲ್ಲಿ ಜನರಲ್ ಕೆಟಗರಿ ಬಂದ ಸಂದರ್ಭದಲ್ಲಿ ಸೋಮೇಶ್ವರ್ನ ಜಿಲ್ಲಾ ಪಂಚಾಯತಿ ಅಭ್ಯರ್ಥಿಯಾಗಿ ನೋಡಬಹುದಾದ್ರೆ ನನ್ನ ಅಭಿಪ್ರಾಯ, ಜಿಲ್ಲಾ ಪಂಚಾಯತಿಯ 3 ಟರ್ಮ್ನಿಂದ ಬಂದಂತ ಸೋಮೇಶ್ವರ ನನಗೆ ಈ ಸಾರಿ ಜನರಲ್ ಬಂದ್ರೆ ರಾಜೇಗೌಡರ ಅಭಿಪ್ರಾಯ ವ್ಯಕ್ತಪಡಿಸಿದರೆ ನಾನು ಪ್ರಬಲ ಆಕಾಂಕ್ಷೆಯಾಗಿದ್ದೀನಿ. ಪಕ್ಷದ ಸಿದ್ಧಾಂತ, ರಾಜಕೀಯ ನಾಯಕರ ವ್ಯವಸ್ಥೆ, ಜಿಲ್ಲಾ ಪಂಚಾಯತಿ ಜಿಲ್ಲಾ ಅಧ್ಯಕ್ಷರಾದ ಅಂಶುಮಂತ್ರವರಾಗಲಿ, ಮಾನ್ಯ ನಮ್ಮ ನಾಯಕರಾದ DK ಶಿವಕುಮಾರ್ ಸಾಹೇಬರಾಗಲಿ, ಎಲ್ಲರಿಗೂ ನಾನು ಪರಿಚಿತನಾಗಿದ್ದೀನಿ. ಸಾರ್ವಜನಿಕ ಕ್ಷೇತ್ರದಲ್ಲಿ ನಾನು ಅದೇ ಹೇಳಿದೆ, ಭ್ರಷ್ಟಾಚಾರ ಮುಕ್ತ ರಾಜಕಾರಣ ನೋಡಬೇಕು ಅನ್ನೋ ಆಸೆ ಇರೋದು. ಅಳಿಲು ಸೇರೋ ಮಾಡಬಹುದು. ನಾವೇನು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡ್ತೀವಿ ನಾನು ಜಿಲ್ಲಾ ಪಂಚಾಯತಿ ಮುಖಾಂತರ ಅಂತ ಈ ವೇದಿಕೆಯಲ್ಲಿ ನಾನು ಸುಳ್ಳು ಹೇಳಲಿಕ್ಕೆ ಇಷ್ಟಪಡಲ್ಲ. ನನ್ನ ಕೈಯಲ್ಲಿ ಏನು ಸಾಧ್ಯನೋ ನನಗೆ ಅವಕಾಶ ಕೊಟ್ಟರೆ ನಾನು 5 ವರ್ಷ ಸಾಧನೆ ಮಾಡಿ ತೋರಿಸ್ತೀನಿ ಅನ್ನೋ ಒಂದು ಭರವಸೆ, ಛಲ ನನ್ನಲ್ಲಿದೆ. ನಾನು 20 ವರ್ಷ ಈ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಇವತ್ತಿನವರಿಗೆ ಒಂದು ಕಪ್ಪು ಚುಕ್ಕೆ ನಾನು ಇಟ್ಕೊಂಡಿಲ್ಲ ಅನ್ನೋ ಒಂದು ಹೆಮ್ಮೆ ನನಗಿದೆ. ನಿಮ್ಮ ಸುದೀರ್ಘವಾದ ಪಕ್ಷ ಸಂಘಟನೆ ಜವಾಬ್ದಾರಿ, ನಿರಂತರವಾಗಿ ನೀವು ಕಾಂಗ್ರೆಸ್ ತೊಡಗಿಸಿಕೊಂಡಿರುವ ನಿಮ್ಮ ಎಲ್ಲ ಸೇವೆಯನ್ನು ಗುರುತಿಸಿ 2026 ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಿಮಗೆ ಟಿಕೆಟ್ ಕೊಡುವ ವಿಶ್ವಾಸ ವೈಯಕ್ತಿಕವಾಗಿ ಸೋಮೇಶ್ವರಿಗಿದೆಯಾ?
ಬಹಿರಂಗವಾಗಿ ಕಾನ್ಸ್ಟಿಟ್ಯೂನ್ಸಿ ತುಂಬಾ ಸೋಮೇಶ್ವರಣ್ಣ ಅಂತಾರೆ. ಆ ಅಭಿಪ್ರಾಯ ಮನುಷ್ಯನ ಮುಂದುಗಡೆ ಬರ್ತಕ್ಕಂಥ ವಿಚಾರಕ್ಕೂ ಹಿಂದುಗಡೆ ನಡೀತಕ್ಕಂಥ ವಿಚಾರಕ್ಕೂ ಅದೇ ರಾಜಕೀಯ ಕ್ಷೇತ್ರ. ಮೇಲ್ನೋಟಕ್ಕಿರ್ತಕ್ಕಂಥ ವಿಚಾರ ಕ್ಷೇತ್ರದಲ್ಲಿ ನನ್ನ ಹೆಸರು ಪ್ರಬಲವಾಗಿದೆ ಅಂತ ನನ್ನ ಸರ್ವೆ ಪ್ರಕಾರ ನನಗೆ ಮಾಹಿತಿ ಇದೆ. ರಾಜಕೀಯ ನಾಯಕರಿಗೂ ಸಹ ಅದು ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಯಾರನ್ನ ಮನವೊಲಿಸಿ ಆಗಲಿ, ರಾಜಕೀಯದಿಂದ ಪ್ರೆಸರ್ ತರೋದಾಗ್ಲಿ, ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಕೈಯನ್ನು ಬಲಸು ಮಾಡಿ ನಾನು ಟಿಕೆಟ್ ತಗೊಳ್ಳುವಂತ ವಿಚಾರವಾಗಲಿ ನಾನು ಯಾವತ್ತೂ ಕಾಲಿಡೋದಿಲ್ಲ. ನನ್ನ ಪರಿಸ್ಥಿತಿಯ, ನನ್ನ ವೈಯಕ್ತಿಕ ವರ್ಚಸ್ಸನ್ನ, ನಾನು ರಾಜಕೀಯಕ್ಕೆ ಶೂಟ್ ಆದ ವ್ಯಕ್ತಿ ಅಂತ ಗೊತ್ತಿದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ನನ್ನಿಂದ ಹೆಲ್ಪ್ ಇದೆ ಆಗಿದೆ ಅಂತ ಗೊತ್ತಿದ್ರೆ ನನಗೆ ಟಿಕೆಟ್ ಕೊಡಲಿ, ನಾನು ಗೆದ್ದು ತೋರಿಸ್ತೀನಿ. ಖಾಂಡ್ಯ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಏನಾದರೂ ಗೆಲ್ಲುವಂತ ಕಾಂಗ್ರೆಸ್ ರುಚಿ ನೋಡಿದ್ರೆ ಅದು ಖಾಂಡ್ಯ ಹೋಬಳಿ ಆಗಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ. ಸರ್, ಅದೇ ರೀತಿಯಲ್ಲಿ ಇತ್ತೀಚೆಗೆ ನಡೆದಂತಹ ಘಟನೆಗಳ ಕುರಿತು ಮಾತಾಡ್ತಾರೆ. ಆನೆ ದಾಳಿಯ ವಿಚಾರ ನಿಮ್ಮ ಖಾಂಡ್ಯ ಹೋಬಳಿಯಲ್ಲಿ ನಿರಂತರವಾಗಿ ಆನೆ ದಾಳಿಗಳು, ಖಾಂಡ್ಯ ಬಾಳೆಹೊನ್ನೂರು ಮಧ್ಯ ಭಾಗದಲ್ಲಿ ಈ ಎರಡು ಹೋಬಳಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆನೆ ದಾಳಿಯಿಂದ ಜನಸಾಮಾನ್ಯರ ಜೀವನ ಅಜ್ಜಿ ಹೋಗ್ತಿರುವಂತದ್ದಾಗಿರ್ಬೋದು, ಬೆಳೆದ ಬೆಳೆ ನಾಶ ಆಗ್ತಿರುವಂತದ್ದು. ಆನೆ ದಾಳಿಯಿಂದಾಗಿ ನಿಮ್ಮ ಖಾಂಡ್ಯ ಹೋಬಳಿಯ ಜನತೆ ಯಾವ ರೀತಿಯಾದ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ? ಆನೆ ದಾಳಿ, ಆನೆ ಪ್ರಾಣಿ ಮತ್ತು ಮಾನವ ಸಂಘರ್ಷ ವಿಪರೀತ ಆಗಿದೆ. ಅದು ಪ್ರಕೃತಿ ಕೊಟ್ಟ ಕೊಡುಗೆ, ರಾಜಕಾರಣಿಗಳು ಕೊಟ್ಟರ ಕೊಡುಗೆ ಆಗಲಿ, ಸಾರ್ವಜನಿಕರ ಮೈನಲ್ಲಿ ಹಾಕೊಂಡ್ರದಾಗಲಿ, ರೈತರು ಬೇಡಿ ಬಂದಿರತಕ್ಕಂಥ ಕೊಡುಗೆ ಅಲ್ಲ. ಅದು ಪ್ರಕೃತಿಯಲ್ಲಿ ಬಂದಿರತಕ್ಕಂಥ ಒಂದು ಶಾಪ ಇರ್ಬೋದು ರೈತರಿಗೆ ಅಂತ ನಾನು ಅನ್ಕೊಳ್ತೀನಿ. ಆದರೆ ಆಯಾ ಕಾಲಕ್ಕೆ ತಕ್ಕಂತೆ ಪ್ರಾಣಿ ಮತ್ತು ಮಾನವ ಸಂಘರ್ಷಗಳನ್ನ ಎದುರಿಸಿರೋದು ನಮ್ಮ ನಾಯಕರಿಗೆ ಸಲ್ತದೆ. ರಾಜೇಗೌಡರು ನಿರಂತರ ನಾವು ರಾಜ್ಯಾದ್ಯಂತ ನೋಡ್ತಾ ಇದ್ದೀವಿ. ಮಡಿಕೇರಿನಲ್ಲಿ ಖಾಂಡ್ಯ ಹೋಬಳಿನ ಅದು 6ನೇ ದಿವಸ ಒಂದು ಹುಡುಗಿ ಸತ್ತೋಗಿದೆ. PUC ವಿದ್ಯಾರ್ಥಿ ಸತ್ತೋಗಿದ್ದಾಳೆ. ನಮಗಿಂತ ದೊಡ್ಡ ದೊಡ್ಡ ರಾಜಕಾರಣಿಗಳು, ಶೃಂಗೇರಿ ಕ್ಷೇತ್ರಕ್ಕಿಂತ ಬಲಾಢ್ಯ ರಾಜಕಾರಣಿಗಳು ಕೊಡಗು ಮತ್ತು ಮೈಸೂರು ಭಾಗದಲ್ಲಿದ್ದಾರೆ. ಸಿದ್ದರಾಮಯ್ಯವರ ಕಾನ್ಸ್ಟಿಟ್ಯೂನ್ಸಿ, ಒಡೆಯದಿರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ, ಅವರೇ ಸಹ ಏನು ಮಾಡ್ಲಿಕ್ಕಾಗಿಲ್ಲ. ಆದ್ರೆ ರಾಜೇಗೌಡರಂತ ವ್ಯಕ್ತಿ ನಿರಂತರವಾಗಿ ಹೋರಾಟದಲ್ಲಿ ಆನೆಗಳನ್ನು ಹಿಮ್ಮೆಟ್ಟಿಸಿದ್ದಾರೆ. 5 ಆನೆಗಳನ್ನು ಹಿಡಿಸಿದ್ದಾರೆ, 6 ಆನೆಗಳನ್ನು ಹಿಡಿಸಿದ್ದಾರೆ. ಸತ್ತ ಕುಟುಂಬಕ್ಕೆ ನಾವೆಲ್ಲ ನೋಡಿದಾಗ ಅರಣ್ಯ ಇಲಾಖೆಯಲ್ಲಿ 5,000 ರೂಪಾಯಿ ನಾವು ದುಡ್ಡು ತಗೋಬೇಕಾದ್ರೆ ಕಷ್ಟಪಡಬೇಕಿತ್ತು. ಅಧಿಕಾರಿಗಳು ಅಷ್ಟು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ರು. ಅಲ್ಲಿ ಸೈನು, ಇಲ್ಲಿ ಸೈನು, ಅಲ್ಲಿ ಬನ್ನಿ, ಆಫೀಸರ್ ಹತ್ರ ಹೋಗಿ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತಿನ ರಾಜೇಗೌಡರ ಆಡಳಿತದಲ್ಲಿ ಡೆಡ್ ಬಾಡಿ ಹಾಗೆ ಅರ್ಧ 1 ಗಂಟೆನಲ್ಲಿ ಜಿಲ್ಲಾಧಿಕಾರಿಗಳನ್ನು ಕರೆಸಿ ಆ 20 ಲಕ್ಷ ರೂಪಾಯಿ ಕೊಡಿಸ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ರಾಜೇಗೌಡರು ಮಾಡಿದ್ದಾರೆ. ಅದು ರಾಜೇಗೌಡರಿಗೆ ಸಲ್ಲಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಅದೇ ರೀತಿಯಲ್ಲಿ ಮೊನ್ನೆ ನಡೆದಂತಹ ಒಂದು ಘಟನೆ ಏನು, ಮೊನ್ನೆ ಕಳೆದ ಒಂದು 10 ದಿನಗಳ ಹಿಂದೆ ಒಂದು ವಾರದ ಅಂತರದಲ್ಲಿ 2 ಕಾರ್ಮಿಕರು ಆನೆ ದಾಳಿಯಿಂದಾಗಿ ಮೃತವನ್ನ ಪಡ್ತಾರೆ. ಮೃತ ಹಂಸಹಳ್ಳಿ ಸಮೀಪದಲ್ಲಿ ಆ ನಂತರದಲ್ಲಿ ನಡೆದಂತಹ ಘಟನೆ, ಆನೆ ದಾಳಿಯಿಂದ ಮೃತಪಟ್ಟ ನಂತರ ಪ್ರತಿಭಟನೆಗಳಾಗುತ್ತೆ, ಲಾಠಿ ಚಾರ್ಜ್ ಆಗುತ್ತೆ. ನಂತರದಲ್ಲಿ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಆನೆ ದಾಳಿಯ ವಿಚಾರದಲ್ಲಿ ಅದು ಆಡಳಿತ ಪಕ್ಷ ವಿರೋಧ ಪಕ್ಷಗಳ ನಡುವೆ ರಾಜಕೀಯ ಕೆಸರಾಟಕ್ಕೆ ಒಂದು ವೇದಿಕೆ ಇದಾಯ್ತಾ ಅಂತ ನೋಡಿ. ನಾನು ಆನೆ ಸತ್ತಂತ ಸಂದರ್ಭದಲ್ಲಿ ಅಂಡವಾನಲ್ಲಿ ಸುಬ್ರಾಯಗೌಡ ರೈತ ಕುಟುಂಬದ ಬಡವ ಒಬ್ಬ ತೀರ್ಕೊಂಡು ಹೋದ್ರು. ಆ ಸಂದರ್ಭದಲ್ಲೂ ಸಹ ನಾನು ಆಡಳಿತ ಪಕ್ಷದ ಪರವಾಗಿದ್ರು ನನ್ನ ಮನಸ್ಸು, ನನ್ನ ಕುಲಕಸುಬು ರೈತನಾಗಿರೋದ್ರಿಂದ ಅದು ಸಂಪೂರ್ಣ ಭಾಗವಹಿಸಿದ್ದೀನಿ. ಯಾವುದು ಸುಬ್ರಾಯಗೌಡರ ಸಾವಿನಲ್ಲಿ ಅವರ ಒಂದು ಏನ್ ಸ್ಟ್ರೈಕ್ ಆಯ್ತು, ಅರಣ್ಯ ಇಲಾಖೆ ಎದುರುಗಡೆ ಸ್ಟ್ರೈಕ್ ಅನ್ನ ನಾವು ಮಾಡೋದಕ್ಕೆ ನಾವು ಭಾಗವಹಿಸಿದ್ವಿ. 2ನೇ ಆದಂತ ಸಂದರ್ಭದಲ್ಲೂ ರೈತರ ಪರವಾಗಿ ಇರ್ತೀವಿ. 3ನೇ ದುಗ್ಗಮ್ಮ ಎಂಬ ವ್ಯಕ್ತಿ, ಪುರಾ ನಾಗೇಶ್ ಗೌಡರ ತೋಟದಲ್ಲಿ ಸತ್ತಂತ ವ್ಯಕ್ತಿ ಸತ್ತ ದಿನವೂ ಸಹ 8:15 ನನಗೆ ಮಾಹಿತಿ ಬಂತು. 8:45 ಕಡಬಗೆರೆ ಡೆಡ್ ಬಾಡಿ ಇಟ್ಕೊಂಡ್ರು. ನಾವು ರಾಜೇಗೌಡರ ಜೊತೆ ಇದ್ರು, ರೈತ ಕುಟುಂಬದ ಈ ಮಹಿಳೆಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಸಹ ಆ ಜಾಗಕ್ಕೆ ಬಂದ್ವಿ. ನಾವು ನಮ್ಮ ತಂಡ, ಕಾಂಗ್ರೆಸ್ಸಿನ ಸಪೋರ್ಟ್ ಹುಡುಗರು ಒಂದು 25-30 ಜನ ಇದ್ವಿ. ನಾವು ಸುಮಾರು 11:30-12 ಗಂಟೆವರೆಗೂ ಸಹ ನಾವು ಅವ್ರ ಜೊತೆ ಭಾಗವಹಿಸಿದ್ವಿ. ನೀವು ಕ್ಲಿಪ್ಪಿಂಗ್ ನೋಡಬಹುದು. ಅವ್ರೇನ್ ರೈತ ಹೋರಾಟ ನಡೀತಿತ್ತು ಅದಕ್ಕೂ ಸಹ ನಾವು ಕೈ ಎತ್ತಿ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. 11:30-12 ಗಂಟೆಗೆ ದಾವಣಗೆರೆಯಿಂದ 25-30 ಜನ ಅವ್ರ ಕಡೆ ಬರ್ತಾರೆ. ನಮ್ಮ ಹಿಂಗಾಗಿರೋದ್ರಿಂದ ನಮ್ಮ ಬಾಡಿಯನ್ನು ಎತ್ಕೊಡಿ, ನಾವು ಊರಿಗೆ ತಗೊಂಡು ಹೋಗ್ತೀವಿ, ಸರ್ಕಾರದಿಂದ ಏನ್ ಬರಬೇಕು ಅದು ನೀವೆಲ್ಲ ಸೇರಿ ನ್ಯಾಯ ಕೊಡಿಸಿ. ರೈತ ಸಂಘದವರಿಗೆ ಕಳಕಳಿಯಾಗಿ ಬೆಳ್ತಾ ಇದ್ದಾರೆ.
ರೈತ ಸಂಘ ಅಂತ ಹೇಳಿದ್ರೆ ವಿರೋಧ ಪಕ್ಷದ ಒಬ್ಬರು ಮಾಜಿ ಸದಸ್ಯರು ಮತ್ತು ಇತ್ತೀಚಿನ ಗದ್ದೆ ಮನೆ ಅವರ ಸ್ನೇಹಿತರು ಎಲ್ಲ ಸೇರಿಬಿಟ್ಟು ಅದನ್ನ ರಾಜಕೀಯ ಬಣ್ಣಕ್ಕೆ ತಿರುಗಿಸಿಬಿಟ್ರು. ಅದನ್ನು ಇದು ನನ್ನ ಮನಸ್ಪೂರ್ವಕವಾಗಿ ಹೇಳ್ತಕ್ಕಂಥ ವಿಚಾರ. ನಾನು ಯಾವುದೇ ಪಕ್ಷ ವಿರೋಧಿ ಹೇಳಿಕೆ ಅಲ್ಲ. ನಮ್ಮವರು ಮಾಡಿದ್ದು ಸರಿ ಅಂತಾಗಲಿ ಅವ್ರು ಮಾಡಿದ ತಪ್ಪು ಅಂತಲ್ಲ. ಅಲ್ಲಿ ಕೆಲವು ಗೊತ್ತಿಲ್ಲದೆ ರೈತರಾಗಿದ್ದಂಥವ್ರು ಪಾಪ ಆ ಸಮಸ್ಯೆಗೆ ಬಂದಂತವ್ರು ಹೊರತ ತಿಂದಿದ್ದಾರೆ. ಅವರಿಗೆ ರಾಜಕೀಯ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಅಂತ ಗೊತ್ತಿರಲಿಲ್ಲ. ಸಪ್ತ ಮಹಿಳೆ ಜೊತೆ ಇರಬೇಕು ಅಂತ ಬಂದಂತ ಹುಡುಗರು ಆ ಹೊಡೆತ ಲಾಠಿ ಚಾರ್ಜಿನ ರುಚಿ ನೋಡಿದ್ದಾರೆ. ಆ ದಿನ ಆ ಸಮಯದಲ್ಲಿ ಅದಾಗಬಾರ್ದಿತ್ತು. ಅದಕ್ಕೆಲ್ಲ ವಿಚಾರವನ್ನ ಎಲ್ಲೂ ಒಂದ್ ಕಡೆ ಪ್ರತಿಭಟನೆಯನ್ನ ಹತ್ತಿಕ್ಕುವ ನಿಟ್ಟಿನಲ್ಲಿ ಉದ್ದೇಶಪೂರ್ವಕವಾಗಿ ಲಾಠಿ ಚಾರ್ಜ್ ಅನ್ನ ಮಾಡಿದ್ರು ಅನ್ನೋ ಒಂದು ಆರೋಪ ಬರ್ತಾ ಇದೆ. ಹೌದಾ? ನಾನು ಹೇಳ್ತಾ ಇದ್ದೀನಿ, ಒಂದು ಸಾರ್ವಜನಿಕ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಅರ್ಧ ಗಂಟೆ ನೀವು ಸ್ಟ್ರೈಕ್ ಮಾಡಿದ್ರೆ ಇಡೀ ಸಾರ್ವಜನಿಕರಿಗೆ ಏನ್ ತೊಂದರೆ ಆಗುತ್ತೆ ಅನ್ನೋದು ಸ್ಟ್ರೈಕ್ ಮಾಡತಕ್ಕಂಥ ನಮ್ಮಂತವರಿಗೆ ಗೊತ್ತಿರಬೇಕು. ಇದು ಇಡೀ ದಿನ ಬೆಳಿಗ್ಗೆ 8ರಿಂದ ಸಂಜೆ 6 ಗಂಟೆವರೆಗೆ ಶೃಂಗೇರಿ ಟು ಬೆಂಗಳೂರು ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿದ್ರೆ ಒಂದು ಬಾಡಿಯ ಜೊತೆ ಸಾವಿರಾರು ಬಾಡಿಗೆ ತೊಂದರೆ ಆಗ್ತದೆ ಅನ್ನೋದನ್ನೂ ಸಹ ನಾವು ನೆನಪಿಟ್ಕೋಬೇಕು. ನಾವು ಸ್ಟ್ರೈಕ್ ಮಾಡೋ ಉದ್ದೇಶನಾಗಿ ಆ ಮಹಿಳೆಗೆ ನ್ಯಾಯ ಕೊಡೋ ಉದ್ದೇಶನ ಆಗಿದ್ರೆ ರಸ್ತೆಯ ಬದಿಗೆ ಡೆಡ್ ಬಾಡಿ ಇಟ್ಕೊಂಡು ರಸ್ತೆಯ ಬದಿಯಲ್ಲಿ ನಾವು ಸ್ಟ್ರೈಕ್ ಮಾಡಬೇಕಿತ್ತು. ಯಾವಾಗ ಪೊಲೀಸ್ನವರಿಗೂ ಸಹ ಅವಕಾಶ ಕೊಡದಲೆ ಬಾಡಿನ ಮುಟ್ಲಿಕ್ಕೆ ಬಿಡದಲೆ ಇವರು ರಾಜಕೀಯ ವ್ಯವಸ್ಥೆಯನ್ನ ಇವರು ರಾಜಕೀಕರಣಗೊಳಿಸಿದ್ರು. ರಾಜಕೀಕರಣಗೊಳಿಸಿ ಪಾಪದ ರೈತರಿಗೆ ಹೊಡೆತ ತಿನ್ನಿಸಿದ್ರು. ನಾನು ಸಹ ಇನ್ನೊಂದು ಗಂಟೆ ಇದ್ದರೆ ನಾನು ಸಹ ಹೊಡೆತ ತಿನ್ಬೇಕಾಗಿದ್ದಂಥ ಪರಿಸ್ಥಿತಿ ಬಂತು. ರಾಜಕೀಯ ವ್ಯವಸ್ಥೆಗೆ ಬಂದ ನಂತರ ನಾವು ವಾಪಸ್ ಹೊರಟ್ವಿ. ಅದಕ್ಕೆಲ್ಲ ಮೂಲ ಕಾರಣ ಅವತ್ತಿನ ರಾಜಕೀಯ ನಾಯಕರುಗಳ ಹಸ್ತಕ್ಷೇಪ. ಯಾಕಂದ್ರೆ ಈಗ ಯಾವುದೇ ಒಂದು ಘಟನೆಗಳ ಸಂದರ್ಭದಲ್ಲಿ ಅಲ್ಲಿ ಈಗ ಪ್ರತಿಭಟನೆ ಆಗತ್ತೆ, ರಾಜಕಾರಣ ಆಗತ್ತೆ, ಎಲ್ಲ ಮುಗಿದ ನಂತರದಲ್ಲಿ ರೈತ ಹೋರಾಟ ಮಾಡಿದವರ ಮೇಲೆ, ಅಲ್ಲಿ ಹೆಚ್ಚಿನದಾಗಿ ಭಾಷಣ ಮಾಡಿದವರ ಮೇಲೆ ನಂತರದಲ್ಲಿ ಎಫ್ಐಆರ್ ಹಾಕುವ ಮೂಲಕ ಇದನ್ನು ಸಂಪೂರ್ಣವಾಗಿ ಹತ್ತಿಕ್ಕುವ ಪ್ರಯತ್ನ ಮಾಡುವುದು ಅಂತ ಕೆಲವು ಇತ್ತೀಚೆಗೆ ಆರೋಪವನ್ನ ಮಾಡ್ತಾ ಇದೆ. ಇದಕ್ಕೇನು ಹೇಳ್ತಾರೆ? ಅದು ರಾಜಕಾರಣ ಏನಾಗ್ತದೆ ಅಂತ ಹೇಳಿದ್ರೆ, ನಾನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನನ್ನ ತಪ್ಪಿದ್ರೂ ಸಹ ಸಮರ್ಥನೆ ಮಾಡ್ಕೊಳ್ತೀನಿ. ನನ್ನ ಪಾರ್ಟಿ ಮಾಡಿರೋದೇ ಸರಿ ಅಂತ. ಆ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಮಾಡದಂತ ಇದನ್ನ ಅವರು ಸಮರ್ಥನೆ ಮಾಡ್ಕೊಳ್ತಾರೆ. ಅದು ಅವ್ರ ಪಕ್ಷದ ಧರ್ಮ. ಅದರಲ್ಲಿ ಸತ್ಯ ಧರ್ಮ ಏನಿದೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಹೆದ್ದಾರಿಯನ್ನು ಒಬ್ಬ ಮಿನಿಸ್ಟರ್ ಆದವ್ರು ನಿಂತು ಮಾಜಿ ಮಂತ್ರಿ ಒಬ್ಬ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದು ಮಾಡಿಸಬಾರ್ದು. ಮಾಡ್ಲಿ, ನಮ್ಮ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವನು ಸ್ಟ್ರೈಕ್ ಮಾಡಿ ನ್ಯಾಯ ಕೇಳಬೇಕು. ಮಲಗಿದ ಸರ್ಕಾರ ಎದುರಿಸಬೇಕಾದ್ರೆ ಘೋರವಾದ ಚಳುವಳಿ ಮಾಡಬೇಕು. ಚಳುವಳಿಯ ವಿಚಾರವನ್ನು ಮಾತಾಡೋದಾದ್ರೆ ಈಗ ಉತ್ತರ ಪ್ರದೇಶದಲ್ಲಿದ್ದು ಪಂಜಾಬ್ಗಳಲ್ಲೂ ಪ್ರತಿಭಟನೆಗಳಾದವು, ವರ್ಷಾನುಗಟ್ಟಲೆ ಪ್ರತಿಭಟನೆಗಳಾದವು. ರಾಷ್ಟ್ರೀಯ ಹೆದ್ದಾರಿಗಳನ್ನ ತಗೊಂಡು ನನಗೆ ತಿಳಿದ ಮಟ್ಟಿಗೆ ನೋಯ್ಡಾದ ಯಾವುದೋ ಒಂದು ರಸ್ತೆಯನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ರು. ಲೋಕಸಭೆ ಈಗ ಟ್ರಾಕ್ಟರ್ಗಳನ್ನ ತಗೊಂಡ್ರು, ಹೋರಾಟಗಳು ಮಾಡೋದ್ರ ಜೊತೆ ಇಲ್ಲಿ ಬೆಳಗಿಂದ ಸಂಜೆ ತನಕ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿರುವಂತದ್ದು ಇದು ಎಲ್ಲೋ ಒಂದು ಕಡೆ ವ್ಯವಸ್ಥಿತವಾಗಿ ಅಧಿಕಾರಿಗಳಾಗಿರುವ ಆಡಳಿತ ವ್ಯವಸ್ಥೆ ಹತ್ತಿಕ್ಕುವ ತಂತ್ರವನ್ನ ಮಾಡ್ತಾ ಹೋರಾಟವನ್ನ ನಾವು ಪ್ರಶ್ನೆ ಬರುತ್ತಲ್ಲ. ನನ್ನ ಅಭಿಪ್ರಾಯ ನೋಡಿ, ನಿಮ್ಮ ಪ್ರಶ್ನೆಯಲ್ಲಿ ನಿಮಗೆ ಉತ್ತರ ಇದೆ. ಪಂಜಾಬ್ನಲ್ಲಿ ನಡೆದಂತ ರೈತ ಚಳವಳಿ ಸಂವಿಧಾನ ತಿದ್ದುಪಡಿಗೋಸ್ಕರ ಮಾಡಿದೆ. ಸಂವಿಧಾನ ಒಂದೊಂದು ಹೋರಾಟಗಳು ಒಂದೊಂದು ಅಂಶಗಳನ್ನ ಹೇಳ್ತೀನಿ. ಯಾವುದೇ ಚಳುವಳಿ ಸರ್ಕಾರದ ಮುಂದೆ ಸಮಸ್ಯೆ ಇಡ್ಲಿಕ್ಕೋಸ್ಕರ ಚಳುವಳಿ ಹೋಗ್ತಾರೆ. ಚಳುವಳಿಯಲ್ಲಿ ಸಮಸ್ಯೆ ಬಗೆಹರಿದ ಮೇಲೆ ಏನು, ವಾಟ್ ಈಸ್ ವಾಟ್ ನಾನು ಕೇಳ್ತಾ ಇರೋದಷ್ಟೇ. ಸಮಸ್ಯೆ ನೋಡಿ, ಸಂವಿಧಾನದಲ್ಲಿ ರೈತರ ವಿರೋಧಿ ನಿಲುವನ್ನು ಸೆಂಟ್ರಲ್ ಗೌರ್ಮೆಂಟ್ ತಗೊಂಡು ಆಮೇಲೆ ಅದನ್ನು ಅವರು ಒಪ್ಪದೇ ಇದ್ದಿದ್ದಕ್ಕೆ ರೈತ ಚಳವಳಿ ಮಾಡಿದ್ದಾರೆ. ಇಲ್ಲೂ ಕೂಡ ಅದೇ ತರ ಈಗ ಇದೊಂದು ಅದು 20 ಲಕ್ಷ ಪರಿಹಾರ ಕೊಡೋದಾಗಿರ್ಬೋದು ಅಥವಾ ಇನ್ನೊಂದು ಅದು ಶಾಶ್ವತ ಪರಿಹಾರ. ಇಲ್ಲಿನ ರೈತರು ಅಲ್ಲಿ ಬೇಡಿಕೆ ಇಟ್ಟಂತದ್ದೇನು ಶಾಶ್ವತ ಪರಿಹಾರ ಬೇಕು. ಈಗ ಒಂದು ಕಾಡು ಪ್ರಾಣಿಗಳಿಂದ ಹಾನಿಯಾದ ಸಂದರ್ಭದಲ್ಲಿ 20 ಲಕ್ಷ ಕೊಡುವಂಥದ್ದು ಸರ್ಕಾರದಲ್ಲೇ ಇರುವಂತದ್ದು. ಎಲ್ಲ ಅದು ಆನೆ ಅಂತಲ್ಲ, ಕಾಡು ಪ್ರಾಣಿಗಳು ಯಾವುದೇ ಕಾಡು ಪ್ರಾಣಿಯಿಂದ ಹಾನಿಯಾದ ಸಂದರ್ಭದಲ್ಲಿ 20 ಲಕ್ಷ ಪರಿಹಾರ ಬಂದಿದೆ. ಅದು ಒಂದು ಬೇರೆ ಪಾಠ. ಅದನ್ನು ಹೊರತುಪಡಿಸಿ ಶಾಶ್ವತ ಪರಿಹಾರದ ನಿಟ್ಟಿನಲ್ಲಿ ಅಲ್ಲಿ ಬಹುತೇಕರು ಹೋರಾಟವನ್ನ ಮಾಡ್ತಾ ಇದ್ರು. ರೈತ ಒಕ್ಕೂಟ ಆಗಿರ್ಬೋದು, ರೈತ ನಾಗರಿಕ ರೈತ ರಕ್ಷಣಾ ಸಮಿತಿಯವರಾಗಿರ್ಬೋದು, ನಮಗೆ ಶಾಶ್ವತ ಪರಿಹಾರವನ್ನು ಕೊಡಿ. ಈ ರೀತಿಯಾಗಿ ಪದೇ ಪದೇ ಆಗಬೇಕು. 1.5 ವರ್ಷ ಆದರೂ 9 ಜನ ಮೃತಪಟ್ಟ ಹಿನ್ನೆಲೆಯಲ್ಲಿ ಶಾಶ್ವತ ಪರಿಹಾರಕ್ಕಾಗಿ ಹೋರಾಟ ಮಾಡಿದ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಇದು ಲಾಠಿ ಚಾರ್ಜ್ ಅಗತ್ಯತೆ ಇರಲಿಲ್ಲ ಅನ್ನೋ ಒಂದು ಮಾತು ಕೂಡ ಇಲ್ಲ. ನೋಡಿ, 2ನೇ ಸಾವಾದಾಗ ಬಾಳೆಹೊನ್ನೂರಿನಲ್ಲಿ ರಾಜೇಗೌಡರು ರೈತರಿಗೆ ಒಂದು ಆಶ್ವಾಸನೆ ಕೊಟ್ಟರು. ಅರಣ್ಯ ಮಂತ್ರಿಗಳನ್ನು ನಾನು ಇಲ್ಲಿ ಕರೆಸಿ 15 ದಿವಸದೊಳಗಡೆ ಇದಕ್ಕೆ ಏನು ಪರಿಹಾರ ಬೇಕು
ವೈಜ್ಞಾನಿಕವಾಗಿ ನಾವು ಪರಿಹಾರ ಕಂಡುಕೊಳ್ಳೋಣ. ಅಫಿಷಿಯಲ್ ಮತ್ತು ನಾವು ರೈತರು ಕೂತ್ಕೊಂಡು ಸಂವಾದ ಮಾಡೋಣ. ಸಂವಾದದಲ್ಲಿ ಬಂದಂತ ವಿಚಾರನ ಮಂತ್ರಿಗಳಿಗೆ ಮುಗಿಸಿ ಮಂತ್ರಿಯಿಂದ ನಾವು ಆಶ್ವಾಸನೆ ಪಡೆಯೋಣ ಅಂತ ಹೇಳಿದಂತ ಮಾತಿಗೆ ಭೀಮಣ್ಣ ಖಂಡ್ರೆ, ಈಶ್ವರ್ ಖಂಡ್ರೆ ಅವರ ತಂದೆ ಆ ವಾರದಲ್ಲಿ ತೀರ್ಕೊಂಡವರು. ಅವರಿಗೆ ಈ ಏರಿಯಾಕ್ಕೆ ಬರ್ಲಿಕ್ಕಾಗಲಿಲ್ಲ. ಟೈಮ್ ಫಿಕ್ಸ್ ಆಯ್ತು. ಅದು ನಮ್ಗೆ ಗೊತ್ತಿದೆ. ನಾವು ರಾಜೇಗೌಡರ ಜೊತೆ ಇದ್ದಂತ ಸಂದರ್ಭ ಇವೆಲ್ಲ ನಡೆದಿರೋದು. ನಾನು ಯಾವ್ದು ಸುಳ್ಳು ಹೇಳಿ ಅಥವಾ ರಾಜೇಗೌಡರ ಪರ ಆಗಲಿ ಅಥವಾ ಅವರ ವಿರೋಧ ಮಾತಾಡಿ ನನಗೆ ಯಾವುದೇ ರಾಜಕೀಯ ಲಾಭ ಇಲ್ಲ. ನಾನು ರಾಜಕೀಯ ಲಾಭಕ್ಕೆ ಯಾವುದೂ ಮಾತಾಡಲ್ಲ. ಬಟ್ ಅದು ಆ ಹೇಳಿದ ಮಾತಲ್ಲಿ ದುರದೃಷ್ಟವಶ ಇತ್ತು. ಆ ವಾರದಲ್ಲಿ ಮತ್ತೊಂದು ಸಾಲ ಆಯ್ತು. ಅದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರೆ. ಅದಕ್ಕೆ ಆ ಅನ್ಎಕ್ಸ್ಪೆಕ್ಟೆಡ್ ಆದ್ರೂ ಸಹ ಕಾಂಡ್ಯದಲ್ಲಿ ಅಫಿಷಿಯಲ್ ಮತ್ತು ರೈತರಿಗೆ ಒಂದು ಸಂವಾದದ ಇಡೀ ಕೊಪ್ಪ, ಶೃಂಗೇರಿ ಮತ್ತು ಕಾಂಡ್ಯದಲ್ಲಿ ಅನೌನ್ಸ್ ಮಾಡಿ ಒಂದು ಸಂವಾದ ಇಟ್ಕೊಂಡು DF, ACF, DC, ADC ಬಂದಿದ್ರು. 8-10 ಜನ ಅಫಿಷಿಯಲ್ಸ್ ಕೂರಿಸಿ ಕಾಂಡ್ಯ ಸಮುದಾಯ ಭವನದಲ್ಲಿ ಒಂದು ಸಂವಾದ ಏರ್ಪಡಾಯಿತು. ಅದರಲ್ಲೂ ನಾನು ಸಹ ಭಾಗವಹಿಸಿದ್ದೆ. ನಾನು ಅಫಿಷಿಯಲ್ಗೆ ರೈತರ ಪರವಾದ 2-3 ಪ್ರಶ್ನೆಗಳನ್ನು ಕೇಳಿದ್ದೀನಿ. ಅದಕ್ಕೆ ಸರಿಯಾದ ಉತ್ತರ ಸಿಕ್ಕಿದೆ. ನನಗೆ ಅಫಿಷಿಯಲ್ ಕರೆಕ್ಟ್ ಉತ್ತರ ಸಿಕ್ಕಿದೆ. ಇಲ್ಲದಂದ್ರೆ ನಾವು ಅವಾಗಲೇ ಆನ್ಸರ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ರಾಜಕೀಯ ಚಳುವಳಿ ಮಾಡ್ತಾರಲ್ಲ, ಸಮಸ್ಯೆ ಬಗೆಹರಿಸಬೇಕು ಅಂತ ಮನಸ್ಸಲ್ಲಿದ್ರೆ ಅಲ್ಲಿ ಬಂದು ಚರ್ಚೆ ಮಾಡಬೇಕು. ರೈತರ ಯಾವತ್ತೂ ಸಮಸ್ಯೆ ಪರಿಹಾರ ಆಗೋದಕ್ಕೆ ಮಾಡ್ತಕ್ಕಂಥ ಸಭೆಯಲ್ಲಿ ಅವ್ರು ಭಾಗವಹಿಸಲಿಲ್ಲ. ಈಶ್ವರ್ ಖಂಡ್ರೆ 15 ದಿವಸಕ್ಕೆ ಬರ್ತಾರೆ ಅಂತ ಇದ್ದಾರೆ. ಅವತ್ತು ಅನೌನ್ಸ್ ಮಾಡಿದ್ರು. ಬಾಳೆಹೊನ್ನೂರು ಸಮುದಾಯ ತಾವೆಲ್ಲ ನೋಡಿದಿರಿ. ಎಲ್ಲ ರೈತರು ಅದರ ಅನುಭವ ನೋಡಿದ್ದಾರೆ. ಬಂದು ಈಶ್ವರ್ ಖಂಡ್ರೆ ಅವರು ಅವರ ಬ್ಯುಸಿ ಶೆಡ್ಯೂಲ್ ನಲ್ಲಿ 2 hours 4-5 ಬಂದು ಕೂತವರು 6:30 ಅವರು ಮೈಕ್ ಇಟ್ಕೊಂಡಿದ್ದಾರೆ. ಎಲ್ಲ ರೈತರು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಯಾರಿಗೆ ರೈತರ ಸಮಸ್ಯೆ ಏನಿದೆ ಶೃಂಗೇರಿನಲ್ಲಿ, ಅದರಲ್ಲೂ ಎಕ್ಸ್ಪೆಷಲಿ ಶೃಂಗೇರಿ ಭಾಗದ ರೈತರಿಗೆ ಅಡಿಕೆ ಎಲೆ ಚುಕ್ಕ ರೋಗ ಇರಬಹುದು, ಅಥವಾ ಒತ್ತುವರಿ ಸಮಸ್ಯೆ ಇರಬಹುದು, ಅಥವಾ ಫಾರ್ಮ್ ನಂಬರ್ 50, 53, 57 ಬಗ್ಗೆ ಇರಬಹುದು, ಎಲ್ಲ ಸಮಸ್ಯೆಗಳ ಬಗ್ಗೆ ಕೂಲಂಕಷವಾಗಿ ವರದಿ ಒಪ್ಪಿಸಿದ್ದಾರೆ. ಅದಕ್ಕೆ ಮಿನಿಸ್ಟರ್ ಉತ್ತರ ಕೊಡ್ತಾ ಇದ್ದಾಗ ಯಾವುದೋ ಒಂದು ಪಕ್ಷದ ಒಬ್ಬ ವ್ಯಕ್ತಿ ಬಂದು ವಿರೋಧ ಮಾಡಬೇಕಂತ ಮಾಡಿದ್ರೆ ಏನಾಗುತ್ತೆ? ಮಾಡಬಾರ್ದು. ಅದು ರೈತರ ಸಮಸ್ಯೆ ಬಗೆಹರಿಸೋ ಸಭೆ ಅಲ್ವಾ? ಅದು ರಿಸಲ್ಟ್ ಏನು ಬರಲಿ, ಯಾವುದೇ ಸಮಸ್ಯೆನ ಸ್ಟಾರ್ಟ್ ಮಾಡದಲ್ಲಿ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ವ? ಸ್ಥಳದಲ್ಲಿ 50 ಲಕ್ಷ ಕೊಡಿ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇದೆಯಾ? MLA ಅವರಿಗೆ ಅಧಿಕಾರ ಇದೆಯಾ? DF ಅಧಿಕಾರ ಇದೆಯಾ? ನಾನು ಅದೆಲ್ಲವೂ ಕೂಡ ಸತ್ಯವಂತ ಮಾಡೋದಲ್ಲಿ ನಿರ್ಧಾರ ಆಗಬೇಕು. ಅದು ಬೇರೆ ನಿರ್ಧಾರ, ಅದು ಒಪ್ಪುವಂತಿಲ್ಲ. ಆದ್ರೆ ಎಲ್ಲೂ ಒಂದ್ ಕಡೆ ನೋಡಿದ್ರೆ ಈ ಶಾಶ್ವತ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು ಅಥವಾ ಏನು ಆಡಳಿತ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಎಲ್ಲೂ ಒಂದ್ ಕಡೆ ಮಲೆನಾಡಿನ ಭಾಗವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಅನ್ಸಲ್ಲ ನಿಮಗೆ? ನೋಡಿ, ಟಾಸ್ಕ್ ಫೋರ್ಸ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು. ರಾಜ್ಯದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಮಾತ್ರ ಬಂಡೀಪುರ ಅಭಯಾರಣ್ಯದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಇದೆ. ಅದು ಟೂರಿಸಂ ಟಾಸ್ಕ್ ಫೋರ್ಸ್ ಆಗುತ್ತೆ. ನಿಮಗೆ ರೈತರಿಗೆ ಸಪೋರ್ಟಿವ್ ಟಾಸ್ಕ್ ಫೋರ್ಸ್ ಅಲ್ಲ, ನಾನ್ ತಿಳಿದಿರೋ ಪ್ರಕಾರ. ಬಟ್ ಇವತ್ತು ರೈತರಿಗೆ ಸಪೋರ್ಟ್ ಆಗಿ ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ದಾರೆ. ಅದರ ಎಫೆಕ್ಟ್ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಕಾಡು ಪ್ರಾಣಿಗಳನ್ನ ಹೇಗೆ ತಡೆಯಬೇಕು, ಆಮೇಲೆ ಬ್ಯಾರಿಕೇಡ್ 145 ಕಿಲೋಮೀಟರ್ ಸರ್ವೆ ಮಾಡೋದು, ಜಿಯಾಗ್ರಫಿಕಲ್ ಸರ್ವೆ ಮಾಡಿದ್ದಾರೆ. 200 ಚಿಲ್ಲರೆ ಕಿಲೋಮೀಟರ್ ಬ್ಯಾರಿಕೇಡ್ ಹಾಕಿದರೆ ಇಡೀ ಶೃಂಗೇರಿ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಆನೆ ಮತ್ತು ಕಾಡ್ಕೊಳ್ಳೋದೇ ದಾಟ. ಆ ತರ 145 ಕಿಲೋಮೀಟರ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಮೊನ್ನೆ ಸಹ ಈಶ್ವರ್ ಖಂಡ್ರೆ ಸಾಹೇಬರು ಅದನ್ನು ಓದ್ತಾ ಇದ್ದಾರೆ. ಅದು ಸಂತೋಷ ಸುದ್ದಿ ಅಲ್ಲ. ಈಗ ನಾವು ವಿರೋಧ ಮಾಡಬೇಕು, ಅದೆಲ್ಲ ಸುಳ್ಳು, ಹಾಗೆ ಹೀಗೆ ಒಬ್ಬ ಮಂತ್ರಿ ಹೇಳಿದ್ದು ಸುಳ್ಳು ಅನ್ನೋ ಜನ ಆದರೆ ನಾವು ಅಥವಾ ಸಾಮಾನ್ಯ ಜನ ಹೇಳಿದ್ದು ನಿಜ ಅಂತ ಒಪ್ಲಿಕ್ಕೆ ಸಾಧ್ಯ? ಅದರಿಂದ 143 ಕಿಲೋಮೀಟರ್ಗೆ ಈಗ ಇಮಿಡಿಯೇಟ್ 15-20 ಕಿಲೋಮೀಟರ್ ಎನ್ನಾರ್ಪುರದ ಭದ್ರಾ ಬ್ಯಾಕ್ ವಾಟರ್ಗೆ 15-20 ಕಿಲೋಮೀಟರ್ ಇಮಿಡಿಯೇಟ್ ವರ್ಕ್ ಸ್ಟಾರ್ಟ್ ಆಗಿದೆ. ಅದೆಲ್ಲ ಡೆಮೋ ತೋರಿಸ್ತಾ ಇದ್ದಾರೆ. ನಾವು ಒಪ್ಕೋಬೇಕಲ್ಲ. ನಾವು ರೈತರು ಅಂತ ಹೇಳಿ ಎಲ್ಲದನ್ನೂ ತಲೆ ಎತ್ತ ಮಾಡೋದು. ರೈತರಿಗೆ ಬೇಕಾದ ಸಹಕಾರ ಸಿಕ್ಕಿದ ಮೇಲೆ ನಾವು ಒಪ್ಕೋಬೇಕು. ನಾವು ಕಾಂಡ್ಯದಲ್ಲಿ ಕಡುಗೆಯಲ್ಲಿ ನಡೆದಂತ ವಿಚಾರಕ್ಕೆ ಆ ಎಮ್ಮಿಗೆ ಏನ್ ಸತ್ಯ ಸಿಕ್ಬೇಕು, ನ್ಯಾಯ ಸಿಕ್ಬೇಕು. ರಾತ್ರಿ ಮತ್ತೆ ಆ ತೋಟದ ಮಾಲೀಕರ ಮನೆಗೆ ಹೋಗಿ ಆ ಎಮ್ಮಿಗೆ ಏನ್ ನ್ಯಾಯ ಸಿಕ್ಬೇಕು, ಹಣಕಾಸಿನ ರೂಪದಲ್ಲಿ ನೆರವನ್ನು ಕೊಟ್ಟು ಸರ್ಕಾರ ಕೊಟ್ಟಿದ್ದಲ್ಲದೆ ಮೊನ್ನೆ ಸಹ ನಾವು ಕಾಂಗ್ರೆಸ್ನವ್ರು ಮಾಡಿದಂತ ಜನ ಸತ್ಯ ಯಾತ್ರೆ ಮಾಡೋದಲ್ಲ, ಅದರಲ್ಲೂ ಸಹ ಅವರಿಗೆ ನ್ಯಾಯ ಕಳಿಸಿದ್ರು. ಇನ್ನೇನ್ ಮಾಡಕ್ ಸಾಧ್ಯ? ಆ ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಆ ಜೀವ ಹೋಗ್ಬಾರ್ದಿತ್ತು. ನಮ್ಮ ಮನೆಯಲ್ಲಾಗ್ಲಿ, ಕೂಲಿ ಕಾರ್ಮಿಕರ ಮನೆಯಲ್ಲಾಗ್ಲಿ ಆ ಜೀವ ಹೋಗ್ಬಾರ್ದು. ಆದ್ರೆ ಅದಕ್ಕೆ ಒಂದು ಗೌರವ ಕೊಡಬೇಕಾದದನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅನ್ನೋದು ನನಗೆ
ಸೋಮೇಶ್ವರ, ಕೊನೆಯದಾಗಿ ಸುದೀರ್ಘವಾದ ರಾಜಕೀಯ ಜೀವನ, ಹೋಬಳಿ ಅಧ್ಯಕ್ಷರಾಗಿ, ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಕಾರ್ಯದರ್ಶಿಯಾಗಿ ಹಲವಾರು ಹೋರಾಟಗಳಲ್ಲಿ ಕೂಡ ಭಾಗವಹಿಸಿಕೊಂಡು ಬಂದಿದ್ದೀರಿ. ಕೊನೆಯದಾಗಿ ನಿಮ್ಮ ಕಾಂಡಿ ಹೋಬಳಿಯ ಮತದಾರರಾಗಿರ್ಬೋದು, ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ಕಾರ್ಯಕರ್ತರಿಗೆ, ಮುಖಂಡರಿಗೆ ಕೊನೆಯದಾಗಿ ಏನು ಹೇಳಬಯಸ್ತೀರಾ? ನಾನು ಸುದೀರ್ಘ ರಾಜಕಾರಣದಲ್ಲಿ ಪಕ್ಷಾಂತರ ಮಾಡಿಲ್ಲ. ಒಂದೇ ಪಕ್ಷದಲ್ಲಿ, ಅದು ಪಕ್ಷಾಂತರ ಯಾಕೆ ಮಾಡಿಲ್ಲ ಅಂದ್ರೆ ನಾನು ಮುಂಚೆ ಹೇಳಿದ್ದೀನಿ, ಸಿದ್ಧಾಂತದ ಮೇಲೆ ರಾಜಕಾರಣ ಬಂದ್ರೆ ಸಿದ್ಧಾಂತನ ಒಪ್ಪಿ ನಾನು ಈ ರಾಜಕಾರಣ ಮಾಡ್ತಾ ಇದ್ದೀನಿ. ಅದು ನನ್ನ ಸ್ವಾರ್ಥ. ನನಗೆ ಏನ್ ನ್ಯಾಯ ಸಿಗ್ಬೇಕು ಅಂತಿದೆಯೋ ಅದು ಈ ಪಕ್ಷದಲ್ಲಿ ಸಿಕ್ಕಿದೆ ಅಂತ ಹೇಳಿ. ಹಾಗೆ ಈ ಕಾಂಡ್ಯ ಕ್ಷೇತ್ರಕ್ಕೆ ಇರ್ತಕ್ಕಂಥ ಮಾರ್ಕಂಡೇಶ್ವರನ ಸನ್ನಿಧಾನದಲ್ಲಿ ಗೌರವಾನ್ವಿತವಾದ ಒಂದು ಕ್ಷೇತ್ರ. ಆ ಕ್ಷೇತ್ರದ ಜನತೆಗೆ, ಅಲ್ಲಿನ ಕೂಲಿ ಕಾರ್ಮಿಕರಿಗೆ, ರೈತಾಪಿ ವರ್ಗದವರಿಗೆ, ಎಲ್ಲ ಹಿರಿಯ ಕಿರಿಯ ಮುಖಂಡರಿಗೆ ಗೌರವಾನ್ವಿತವಾಗಿ ನನಗೆ ಅವಕಾಶ ಮಾಡಿಕೊಟ್ರೆ 5 ವರ್ಷಗಳ ಕಾಲ ನಿರಂತರವಾಗಿ ಸ್ವಚ್ಛ ಆಡಳಿತವನ್ನ ನಾನು ಮಾರ್ಕಂಡೇಶ್ವರನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ಸ್ವಚ್ಛ ಆಡಳಿತವನ್ನ ನಿಮ್ಮ ಮುಂದೆ ಮಾಡಿ ತೋರಿಸೋದಕ್ಕೆ ಎಲ್ಲ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ, ಇವತ್ತು ಸುದೀರ್ಘವಾಗಿ ನನ್ನನ್ನು ಒಂದು ಸಂದರ್ಶನ ಮಾಡಿ ಈ ವಿಚಾರವನ್ನು ಸಾರ್ವಜನಿಕ ಕ್ಷೇತ್ರಕ್ಕೆ ಮೀಡಿಯಾ ಮುಖಾಂತರ ಹೊರಗೆ ತಂದ ತಮಗೆ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಸೋಮೇಶ್ವರ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಒಂದು 20 ವರ್ಷಗಳ ಕಾಲ ಹೋಬಳಿ ಅಧ್ಯಕ್ಷರಾಗಿ ನೀವು ಮಾಡಿದಂತಹ ಪಕ್ಷ ಸಂಘಟನೆ ಆಗಿರ್ಬೋದು, ಬಿ ಚಂದ್ರೇಗೌಡರ ಜೊತೆ ನಿಮ್ಮ ಒಂದು ಒಡನಾಟ ಆಗಿರ್ಬೋದು, ನೀವು ಯಾವ ರೀತಿಯಾಗಿ ಸಾಕಿರ್ ಅಹಮದ್ ಅವರ ಜೊತೆ ಒಂದು ಒಡನಾಟವನ್ನು ಇಟ್ಕೊಂಡಿದ್ರಿ, ಅವ್ರು ನೀವು ಯಾವ ರೀತಿಯಾಗಿ ನಿಮ್ಮನ್ನ ಅವರು ರಾಜಕೀಯಕ್ಕೆ ಕರೆತಂದ್ರು, ಜೊತೆಯಲ್ಲಿ ನೀವು ರಾಜಕೀಯವಾಗಿ ಬೆಳೆದು ಬಂದ ಹಾದಿ, ಗ್ರಾಮ ಪಂಚಾಯತಿ ಸದಸ್ಯರಾಗಿ, ಮಂಡಲ ಪಂಚಾಯತ್ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ ಬಸವಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಯಾವ ರೀತಿಯಾಗಿ ನೀವು ಕೆಲಸವನ್ನ ಮಾಡಿದ್ರಿ, ನಂತರದಲ್ಲಿ ರಾಜೇಗೌಡರು 2 ಚುನಾವಣೆಯಲ್ಲಿ ನೀವು ಹೋಬಳಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಿದ್ರಿ, ಏನು ಕಾಂಗ್ರೆಸ್ನಿಂದ ಹಿಡಿದು ಹರಿಪುರದ ಒಂದು ಪಾದಯಾತ್ರೆ ವಿಚಾರಗಳಾಗಿರ್ಬೋದು, ಜೊತೆಯಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಮುಂದೆ ಯಾವ ರೀತಿಯಾಗಿ ಬರ್ತಾರೆ ಆ ಒಂದು ಚುನಾವಣೆಯ ಟಿಕೆಟ್ ನ ಒಂದು ವಿಚಾರ ಆಗಿರ್ಬೋದು, ಹಾಗೆ ಇತ್ತೀಚೆಗೆ ನಡೆದಂತಹ ಕಾಡು ಪ್ರಾಣಿಗಳು ಹಾಗೂ ಮಾನವ ಸಂಘರ್ಷ ವಿಚಾರ ಆಗಿರ್ಬೋದು, ನಂತರ ನಡೆದಂತಹ ರಾಜಕೀಯ ಆಗಿರ್ಬೋದು, ನಂತರ ನಡೆದಂತಹ ಸಂವಾದ ಸಭೆ ಆಗಿರ್ಬೋದು, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ನೋಡೋಣ ವೀಕ್ಷಕರೇ, ಇದು ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರಾಗಿ ಕಳೆದ 3-4 ದಶಕಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಜಯಿಸಿಕೊಂಡು ಹೋಬಳಿ ಅಧ್ಯಕ್ಷರಾಗಿ ಪ್ರಸ್ತುತ ಜಿಲ್ಲಾ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ BN ಸೋಮೇಶ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.